ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟ ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಾರ್ಲನ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಕುಚ್ಚು ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬರೀ ಡ್ರೆಸ್ಸಿಗೆ, ಸ್ಯಾರಿಗೆ ಕುಚ್ಚು ಕಟ್ಟೋದಷ್ಟೇ ಅಲ್ಲದೆ ಈ ರೀತಿ ಡೆಕೋರೇಷನ್ ಕೂಡ ನೀವು ಮನೇಲಿ ಮಾಡ್ಕೋಬೋದು. ಆರಾಮ್ಸೆ ದುಪ್ಪಟ್ಟಗಳಿಗೂ ಕೂಡ ನೀವು ಬಂಚಸ್ ಕುಚ್ಚುಗಳನ್ನ ಮಾಡಿಕೊಂಡು ಡೆಕೋರೇಷನ್ ಕೂಡ ಮಾಡ್ಕೋಬೋದು. ಇಲ್ಲ ಬ್ಯಾಕ್ ಡ್ರಾಪ್ಗೆ ಈ ರೀತಿ ಉಲ್ಲನ್ ಕುಚ್ಚುಗಳಲ್ಲಿ ಡೆಕೋರೇಷನ್ ಮಾಡ್ಕೋಬೋದು. ತುಂಬಾ ಯೂಸ್ ಆಗುತ್ತೆ. ಈ ರೀತಿ ಕುಚ್ಚುಗಳು ರೆಡಿ ಇದೆ ಸಾಕು, ನೀವು ಯಾವ ರೀತಿ ಬೇಕಾದ್ರೂ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಗೈಸ್, ಉಲ್ಲನ್ ಕುಚ್ಚು ಮಾಡೋದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಬಂದು ಉಲ್ಲನ್ ಥ್ರೆಡ್ ಮತ್ತು ಸಿಸರ್. ಸೊ ಎರಡಿದ್ರೆ ಸಾಕು, ನಾವು ಆರಾಮಾಗಿ ಕುಚ್ಚನ್ನ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಉಲ್ಲನ್ ಥ್ರೆಡ್ನ ನೀವು ಬೇಕಾದ್ರೆ ಕಾರ್ಡ್ ಯಾವುದಾದ್ರೂ ಥರ ತಿಕ್ ಶೀಟ್ನ ಯೂಸ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಹ್ಯಾಂಡಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ರೋಲ್ ಮಾಡ್ತಾ ಬರಬೇಕು. ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ರೋಲ್ ಮಾಡ್ತಾ ಬರಬೇಕು. ಸೊ ನಾನಿವಾಗ ಒಂದು 50 ರೌಂಡ್ಸ್ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಥ್ರೆಡ್ ತೊಗೊಂಡು ಇದನ್ನು ನಾಟ್ ಮಾಡ್ಕೊಳ್ಳಿ. ಗಂಟು ಹಾಕ್ಬೋದು ಈ ಥರ. ನೋಡಿ, ಈ ರೀತಿ ನಾಟ್ ಹಾಕ್ಕೊಳ್ಳಿ. ಸೊ ಈ ರೀತಿ ನಾಟ್ ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ರೌಂಡು ಟೈಟಾಗಿ ಈ ಥರ ನಾಟ್ ಮಾಡ್ಕೊಳ್ಳಿ. ಸೊ ಅಗೇನ್ ಏನು ನಾಟ್ ಮಾಡ್ಕೊಂಡಿರ್ತೀರ ಥ್ರೆಡ್ನ ಸಪ್ರೇಟ್ ಈ ರೀತಿ ಇಟ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಮತ್ತೆ ತೊಗೊಂಡು ನಿಮಗೆ ಮೇಲ್ಗಡೆ ಪಾರ್ಟ್ ಏನಿದೆ ಇದು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಗ್ಯಾಪ್ ಇಟ್ಕೊಂಡು ಈ ರೀತಿ ಥ್ರೆಡ್ನ ಮತ್ತೆ ಸುತ್ತಿ. ಈ ರೀತಿ ಸ್ವಲ್ಪ ಸುತ್ತಿದ ನಂತರ ಮತ್ತೆ ಇದನ್ನು ಈ ರೀತಿ ನಾಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾಟ್ ಮಾಡ್ಕೊಳ್ಳಿ. ಟೈಟಾಗಿ ನಾಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಾಟ್ ಮಾಡ್ಕೊಂಡಾದ್ಮೇಲೆ ಟ್ರಿಮ್ ಮಾಡಿಕೊಂಡು, ಸೊ ಇದನ್ನ ಏನಿದೆ ರೋಲ್ ಮಾಡಿರ್ತೀವಲ್ಲ ಈ ರೀತಿ ಕಟ್ ಮಾಡಿ. ಸೊ ಇವಾಗ ಏರುಪೇರು ಏನಾದರೂ ಇದೆ, ಕೆಳಗಡೆ ಎಕ್ಸ್ಟ್ರಾ ಲೆವೆಲ್ ಬೇಕು ಅಂದರೆ ನಿಮಗೆ ಯು ಶೇಪ್ ಬೇಕಾ, ವಿ ಶೇಪ್ ಬೇಕಾ, ಇಲ್ಲ ಈಕ್ವಲಾಗಿ ಸ್ಟ್ರೈಟ್ ಬೇಕಾ ಅಂತ ನೋಡಿಕೊಂಡು ನೀಟಾಗಿ ನೀವು ಇದನ್ನು ಸಮಾನವಾಗಿ ಕಟ್ ಮಾಡ್ಕೊಬೋದು. ನೋಡಿ, ಈ ರೀತಿ. ಸೊ ನಿಮಗೆ ಭಾಳ ಸುಲಭವಾಗಿ ಬೇಗನೆ ಈ ರೀತಿ ಕುಚ್ಚು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಮಿಡಿಯೇಟಾಗಿ ನೀವೇ ಮನೇಲಿ ಮಾಡ್ಕೋಬೋದು ಈ ರೀತಿ. ಸೊ ಗಾಯ್ಸ್, ಈ ರೀತಿ ಕುಚ್ಚು ಕಟ್ಕೊಂಡಾದ್ಮೇಲೆ ನಾನೇನು ಮಾಡಿದ್ದೀನಿ, ಈ ಮನೆಗೆ ಯಾವುದೋ ಒಂದು ಐಟಮ್ಸ್ ತೊಗೊಂಬಂದಿದ್ವಿ. ನಮಗೆ ಅವರು ಈ ರೀತಿ ವುಡ್ಡಿನ ಸ್ಟಿಕ್ಕನ್ನ ಕೊಟ್ಟಿದ್ದರು. ನೋಡಿ ತೋರಿಸ್ತೀನಿ ಕೆಳಗಡೆ ನಿಮಗೆ. ಈ ರೀತಿ ವುಡ್ಡಿನ ಸ್ಟಿಕ್ನ ಕೊಟ್ಟಿದ್ದರು. ಸೊ ಅದನ್ನು ನಾನು ಕಲರ್ ಪೇಪರಿಂದ ಬಾರ್ಡರ್ಸ್ದಾಗಿ ಕವರ್ ಮಾಡಿಕೊಂಡು ಈ ರೀತಿ ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ನೋಡಿ, ಈ ರೀತಿ ನೀಟಾಗಿ ಕುಚ್ಚು ಕಟ್ಟೋದ್ರಿಂದ ನಿಮಗೆ ಈ ರೀತಿ ನೀಟಾಗಿ ಕಾಣುತ್ತೆ. ಸೊ ಯಾವುದೇ ಫೆಸ್ಟಿವಲ್ಸ್ ಬಂದಾಗ ನೀವು ಈ ರೀತಿ ಡೆಕೋರೇಷನ್ ವಾಲ್ ಥರ ಮಾಡ್ಕೋಬೋದು. ಹೊಸ್ಲಿಗೆ ಕೂಡ ನೀವು ಇಟ್ಕೋಬೋದು. ಸೊ ಭಾಳ ಸುಲಭವಾಗಿ ಮಾಡ್ಕೋಬೋದು. ಸೊ ಗಾಯ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.